ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ಯಾರೇ ಕೂಗಾಡ್ಲಿ, ಊರೇ ಹೋರಾಡ್ಲಿ, ನನ್ನ ನೆಮ್ಮದಿಗೆ ಭಂಗ ಇಲ್ಲ. ಸಿಎಂ ಸಿದ್ದರಾಮಯ್ಯ ಬಜೆಟ್ ಅನ್ನ ಬಾಚಿ ಬಾಚಿ ಮುಸ್ಲಿಮರ ಕೈಗಿಟ್ಟು ಇಡೀ ಕರ್ನಾಟಕದ ಜನರ ಕೈಗೆ ಚಿಪ್ಪು ಕೊಟ್ಟು ಈಗ ಯಾರೇ ಕೂಗಾಡ್ಲಿ, ಊರೇ ಹೋರಾಡ್ಲಿ, ನನ್ನ ನೆಮ್ಮದಿಗೆ ಭಂಗ ಇಲ್ಲ ಅನ್ನೋ ಹಾಗೆ ಕೂತ್ಕೊಂಡಿದ್ದಾರೆ. ಯಾವುದಾದ್ರೂ ಚಿಂತೆ ಇದೆಯಾ? ಚಿಂತೆ ಇಲ್ಲದವನಿಗೆ ಸಂತೆಯಲ್ಲೂ ನಿದ್ದೆ ಅಂತೆ. ಹಾಗೆ ಹೋದಲ್ಲಿ ಬಂದಲ್ಲಿ ಎಲ್ಲ ಕಡೆ ನಿದ್ದೆ ಮಾಡೋದು, ಕನಸಲ್ಲೂ ಬಾಂಧವರನ್ನು ನೆನಪಿಸಿಕೊಳ್ಳೋದು, ಇದೇ ಆಗೋಯ್ತು. ಮೊನ್ನೆ ಬಜೆಟ್ ಆದ ನಂತರ ನಾನೊಂದು ವಿಡಿಯೋ ಮಾಡಿದ್ದೆ. ಇದು ಕರ್ನಾಟಕದ ಬಜೆಟ್ ಅಲ್ಲ, ರಂಜಾನ್ ಬಜೆಟ್, ಹಲಾಲ್ ಬಜೆಟ್ ಅಂತ. ಅವತ್ತು ಜಮೀರ್ ಸಾಹೇಬ್ರು ಹೇಳಿದ್ರು, ನಮ್ಮ ಪಾಪ್ಯುಲೇಷನ್ಗೆ ಇಷ್ಟು ಕೊಟ್ಟಿರೋದು ಕಡಿಮೆ ಅಂತ. ಮುಸ್ಲಿಂ ನನ್ನ ಅನಿಸಿಕೆ 4700 ಕೋಟಿ. ಈಗ ಮುಸ್ಲಿಂ ಜನಸಂಖ್ಯೆ ಎಷ್ಟಿರೋದು 14%. ಈಗ ಬಜೆಟ್ ಎಷ್ಟು ಕೊಟ್ಟಿದ್ದಾರೆ? 4,09,000 ಪಾಪ್ಯುಲೇಷನ್ ಪ್ರಕಾರ ಈಗ 14% ಮೈನಾರಿಟಿ ಪಾಪ್ಯುಲೇಷನ್ ಇದೆ. 14% ಪಾಪ್ಯುಲೇಷನ್ ಪ್ರಕಾರ ಈಗ 4,09,000 ಕೋಟಿ ಬಜೆಟ್ ಕೊಟ್ಟಿರೋದು. ಈಗ ಪಾಪ್ಯುಲೇಷನ್ ಪ್ರಕಾರ ನೀವು ನೋಡೋಕೆ ಹೋದರೆ ಕನಿಷ್ಠ 60,000 ಕೋಟಿ ಕೊಡಬೇಕು. ಪಾಪ್ಯುಲೇಷನ್ ಪ್ರಕಾರ ನೀವು ನೋಡೋಕೆ ಹೋದರೆ ಕನಿಷ್ಠ 60,000 ಕೋಟಿ ಕೊಡಬೇಕು. ಪಾಪ್ಯುಲೇಷನ್ ಪ್ರಕಾರ ನೀವು ನೋಡೋಕೆ ಹೋದರೆ ಕನಿಷ್ಠ 60,000 ಕೋಟಿ ಕೊಡಬೇಕು. ಎಷ್ಟು ಕೊಡ್ತಾ ಇರೋದು? 4,700 ಕೋಟಿ ಕೊಟ್ಟಿದ್ದಾರೆ. ಎಷ್ಟು? 4,700 ಕೋಟಿ ಬರೋದು. ಅಲ್ಲ ಸಿಎಂ ಸಿದ್ದರಾಮಯ್ಯನವ್ರೆ, ಸಾಬ್ರುಕ ಸಾಥ್ ಸಾಬ್ರುಕ ವಿಕಾಸ್ ಅಂತ ಬಜೆಟ್ ಓದೋಕ್ಕೆ ಗೊತ್ತಾಗುತ್ತೆ. ಅದೇ ದಶಕಗಳಿಂದ ನರಕ ಅನುಭವಿಸಿಕೊಂಡು ಇವತ್ತಿಗೂ ಕಷ್ಟದಲ್ಲಿ ಕೈ ತೊಳಿತಾ ಇರುವಂಥ ಉತ್ತರ ಕರ್ನಾಟಕದ ಜನ ಕಾಣಿಸಲ್ವಾ? ವಿಷಯ ತುಂಬ ಇದೆ, ಎಲ್ಲವನ್ನ ಮಾತಾಡ್ತೀನಿ. ಅದಕ್ಕೂ ಮುನ್ನ ಸದನದಲ್ಲಿ ಒಂದು ಭಾಷಣ ನೋಡಿದೆ. ಉತ್ತರ ಕರ್ನಾಟಕದ ಗುರುಮಿಟ್ಕಲ್ JDS ಶಾಸಕ ಶರಣಗೌಡ ಕಂದಕೂರ್ ಅವರದ್ದು. ನಿಜವಾಗ್ಲೂ ಅದನ್ನು ನೋಡಿ ಒಂಥರ ಸಂಕಟ ಆಗೋಯ್ತು. ಅದನ್ನು ಒಂದ್ಸಲ ನೋಡಿ ಆಮೇಲೆ ನಾನು ಮಾತಾಡ್ತೀನಿ. ಬಹುತೇಕ ಜನ ಇಲ್ಲೆಲ್ಲರೂ ಮಾತಾಡಿದವರು ಉತ್ತರ ಕರ್ನಾಟಕದ ಬಗ್ಗೆನೇ ಮಾತಾಡ್ತೀರಿ, ಕಲ್ಯಾಣ ಕರ್ನಾಟಕದ ಬಗ್ಗೆ ಮಾತಾಡ್ತೀರಿ. ನಮ್ಮ ಭಾಗದ ಪರಿಸ್ಥಿತಿ ಅಣ್ಣ, ಕುಡಿಯಕ ನೀರಿಲ್ಲಾರ್ದೆ ಸಾಯ್ತಕ್ಕಂಥ ಪರಿಸ್ಥಿತಿಯಾಗಿ ನಾವಿದ್ದೀವಿ ಅಣ್ಣ. ಹೆಂಗ್ ಗೊತ್ತಾಗ್ತದೆ ನಿಮ್ಗೆ ಇಲ್ಲಿ ಕೂತು ಮಾತಾಡೋರಿಗೆ? ಇವತ್ತು ನಮ್ಮ ಭಾಗದಾಗ ಅಧ್ಯಕ್ಷರೇ ತಮ್ಮ ವಿಚಾರಗಳಿಗೆ ಹೋಲ್ತಕ್ಕಂಥ ಅಜ್ಜಯ್ಯವ್ರು, ಕೊಪ್ಪಳ ಅಜ್ಜವ್ರು ಕಣ್ಣೀರಿಟ್ಟಿದ್ದಾರೆ. ಅಧ್ಯಕ್ಷರೇ, ಕಡೇಚೂರು ಬಾಡಿಯಾಲ್ ಫ್ಯಾಕ್ಟರಿಗೆ ಅನೇಕ ಸಲ ನಾನು ಹೇಳಿರ್ತಕ್ಕಂಥದ್ದಿದೆ. ವಿಷಪೂರಿತ ಗಾಳಿ ಏನಂತಂದ್ರೆ ನಾವು ತಿಂತಾ ಇದ್ದೀವಿ. ಇವತ್ತು ಕೊಪ್ಪಳ ಅಜ್ಜವರು ಮೊನ್ನೆ ಕಣ್ಣೀರಿಟ್ಟಿದ್ದಾರೆ. ಇಂಥ ಫ್ಯಾಕ್ಟರಿಗಳು ಬಂದ್ರೆ ಅಂತಂದ್ರೆ ನಮ್ಮ ಭಾಗದ ಜನ ತೊಟ್ಲಕ್ಕೆ ಹೋಗೋರು ಕಡಿಮೆ ಆಗ್ತಾರ, ಸ್ಮಶಾನಕ್ಕೆ ಹೋಗೋರು ಜಾಸ್ತಿ ಆಗ್ತಾರಂತ ತಿಳ್ಕೊಂಡು ಇಂಥ ಫ್ಯಾಕ್ಟರಿಗಳನ್ನ ನಮಗ್ ಕೊಡ್ತೀರಿ ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕಕ್ಕ ಹೇಳ್ತಾರೆ. ಮೊನ್ನೆ ಅಜ್ಜವರು ಹೇಳಿದ್ರು, ಸರ್ಕಾರ ನಮ್ಗೆಲ್ಲರಿಗೆ ತಾಯಿ ಇದ್ದಂಗ, ವಿಷ ಕೊಟ್ರು ಕುಡಿತೀವಿ, ಹಾಲು ಕೊಟ್ರು ಕುಡಿತೀವಿ ಅಂತ ತಿಳ್ಕೊಂಡು ಕಣ್ಣೀರಿಟ್ಟಿದ್ದಾರೆ. ಅಧ್ಯಕ್ಷರೇ, ಇದು ನಮ್ಮ ಭಾಗದ ಪರಿಸ್ಥಿತಿ. ಅಧ್ಯಕ್ಷರೇ, ಚಲೋ ಚಲೋ ಫ್ಯಾಕ್ಟರಿಗಳೆಲ್ಲ ಈ ಕಡೆ, ವಿಷ ಗಾಳಿ ಅಂತಂದ್ರೆ ಅದರಲ್ಲಿಂದ ಬಂದೆ ಅಂತಂದ್ರೆ ಸಾವುಗಡ ಆಗ್ತಕ್ಕಂಥವೆಲ್ಲ ನಮ್ಮ ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ. ಇದು ಯಾಕೆ ತಾರತಮ್ಯ? ಯಾರ ಮುಂದೆ ಹೇಳಬೇಕು ಅಧ್ಯಕ್ಷರೇ? ನಾವು ಸಿಎಂ ಸಿದ್ದರಾಮಯ್ಯನವ್ರೆ, DK ಶಿವಕುಮಾರ್ ಅವರೇ, ಇಲ್ಲಿ ಈ ಭಾಗದ ಜನರಲ್ಲಿ ಹೃದಯ ಅನ್ನೋದು ಒಂದಿದೆ. ಅದು ನಿಮ್ಮಲ್ಲೂ ಇದೆ ತಾನೆ? ಅಥವಾ ಸಾಬ್ರಿಗೆ ಅಡ ಇಟ್ಟು ಬಂದಿದ್ದೀರಾ? ಇದನ್ನ ಕೇಳಿಸ್ಕೊಂಡ್ರೆ ಮೈ ಉರಿಯುತ್ತೆ. ಯಾವುದೋ ಸಿನಿಮಾದಲ್ಲಿ ನೋಡ್ದಂಗಿದೆ ಉತ್ತರ ಕರ್ನಾಟಕದ ಪರಿಸ್ಥಿತಿ. ಒಂದು ನೀರು ಬೇಕಂದ್ರೂ ನಿಮ್ಮ ಹತ್ರ ಬಂದು ಭಿಕ್ಷೆ ಬೇಡಬೇಕಾ ಸ್ವಾಮಿ? DK ಶಿವಕುಮಾರ್ ಅವರ ಮಗಳು ಯಾವಾಗ ಎಜುಕೇಶನ್ ಅನ್ನೇ ಬಿಸ್ನೆಸ್ ಮಾಡ್ಕೊಂಡಿದ್ದೀನಿ ಅಂತಂದ್ರು ಆಗ್ಲೇ ಅರ್ಥ ಆಗೋಯ್ತು ಎಲ್ಲವೂ ಇವರಿಗೆ ಬಿಸ್ನೆಸ್ ಅಂತ. ಅದರಲ್ಲೂ ಜಾತಿ ಲೆಕ್ಕಾಚಾರ ಬೇರೆ. ಉತ್ತರ ಕರ್ನಾಟಕದ ಜಿಲ್ಲೆಯನ್ನ ರಾಜಧಾನಿ ಮಾಡಿದ್ರೆ ಒಕ್ಕಲಿಗರು ಬೆಳೀತಾ ಇರಲಿಲ್ಲ ಅಂತೆ. ಹಿಂಗೆ ಹಿಂದೂಗಳಲ್ಲೇ ಜಾತಿ ಅಂತ ಒಡೆದು ಬೇರೆ ಮಾಡಿ ಬೇಳೆ ಬೇಯಿಸ್ಕೊಂಡಿದ್ದು. ಯಾಕೆ? ಉತ್ತರ ಕರ್ನಾಟಕದ ಮಂದಿ ಮನುಷ್ಯರಲ್ವಾ? ಅವರು ಕನ್ನಡಿಗರಲ್ವಾ? ಅವ್ರು ಯಾಕೆ ಮುಂದೆ ಬರಬಾರ್ದು? ಮುಂದೆ ಬರೋದು ಬಿಡಿ, ಅವರಿಗೆ ಅಟ್ಲೀಸ್ಟ್ ಬದುಕೋಕ್ಕಾದ್ರೂ ದಾರಿ ಮಾಡಿಕೊಡಿ ಅಲ್ವಾ? ಏನ್ರೆ ತಪ್ಪು ಮಾಡಿದ್ರು ಆ ಮಂದಿ?
ಬೇಸಿಗೆ ಶುರು ಆದರೆ ಸಾಕು, ಉಟ್ಟ ಬಟ್ಟೆಯಲ್ಲಿ ಗಂಟು ಮೂಟೆ ಕಟ್ಕೊಂಡು ವಲಸೆ ಹೋಗ್ತಾರೆ. ಇರೋ ಮನೆ ಜಮೀನು ಬಿಟ್ಟು ಮುಂಬೈ, ಬೆಂಗಳೂರು, ಪುಣೆ, ಮಂಗಳೂರು ಸಿಕ್ಕ ಕಡೆ ಹೋಗ್ತಾರೆ. ಏನಾದರೂ 4 ಕಾಸು ಸಿಗುತ್ತಾ ಅಂತ. ಅವರೆಲ್ಲರಿಗೂ ಸ್ವಂತ ಮನೆ ಇದೆ, ಜಮೀನಿದೆ, ಆದರೆ ದುಡಿಮೆ ಇಲ್ಲ. ಉತ್ತರ ಕರ್ನಾಟಕ ಅನ್ನೋದು ಇವರಿಗೆ ಒಂಥರ ಡಸ್ಟ್ಬಿನ್ ಇದ್ದ ಹಾಗೆ. ಯಾವುದು ಬೆಂಗಳೂರಂತಹ ನಗರಗಳಿಗೆ ಬೇಡು ಅದನ್ನು ಅಲ್ಲಿ ತಗೊಂಡು ಹೋಗಿ ಹಾಕೋದು. ಕೆಟ್ಟ ಕೆಮಿಕಲ್ ಉಗುಳೋ ಫ್ಯಾಕ್ಟ್ರಿಗಳು ಉತ್ತರ ಕರ್ನಾಟಕಕ್ಕೆ, ಅದೇ ಉದ್ಯೋಗ ಸಿಗೋ ಫ್ಯಾಕ್ಟರಿ ಬೆಂಗಳೂರಿಗೆ. ಹೋ ಅವರೊಬ್ಬರು ಮಹಾಸ್ವಾಮಿಗಳು ಪ್ರಿಯಾಂಕ್ ಖರ್ಗೆ ಅವರು ಮಾತಾಡಿದರೆ ನಾನು ಬೆಳೆದ್ರೆ ನಿಮಗೆ ಹೊಟ್ಟೆ ಉರಿ ಅಂತ ಕೇಳ್ತಾರೆ. ನಮ್ಮಂತಹ ದಲಿತರು ಬೆಳಿಬಾರ್ದ ಅನ್ನೋ ಸಿಂಪತಿ ಕ್ರಿಯೇಟ್ ಮಾಡ್ತಾರೆ. ಪ್ರಿಯಾಂಕ್ ಖರ್ಗೆ ಅವರೇ, ನೀವು ಬೆಳೀರಿ, ನಮಗೇನೂ ಸಮಸ್ಯೆ ಇಲ್ಲ, ನಿಮ್ಮ ಜೊತೆಗೆ ನಿಮ್ಮ ಜಿಲ್ಲೆಯನ್ನು ಬೆಳೆಸಿ. ಕೇಳಿದ್ರೆ ಫ್ಯಾಕ್ಟ್ ಚೆಕ್ ಅಂತೀರಲ್ವಾ, ಈಗ ಮಾಡಿ ಫ್ಯಾಕ್ಟ್ ಚೆಕ್. ಉತ್ತರ ಕರ್ನಾಟಕದ ಪರಿಸ್ಥಿತಿ ನಾನು ಹೇಳ್ದಂಗೆ ಇದೆಯೋ ಇಲ್ವೋ ಅಂತ. ದಶಕಗಳಿಂದ ಗೆದ್ದುಕೊಂಡು ಬಂದಂತಹ ನಿಮ್ಮ ಕುಟುಂಬ ಇವತ್ತು ಬೆಳಿತಾನೇ ಇದೆ. ಆದರೆ ಅದೇ ಅಲ್ಲಿನ ಜನರು ಮಾತ್ರ ಇನ್ನು ಹಾಗೇ ಇದ್ದಾರೆ. ನಾನೇನು ಪ್ರೂಫ್ ಇಲ್ಲದೆ ಕೇಳ್ತಾ ಇಲ್ಲ ಖರ್ಗೆ ಸಾಹೇಬ್ರೆ, ನಿಮ್ಮದೇ ಸರ್ಕಾರದ ರಿಪೋರ್ಟ್ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ ನೋಡಿ. ಇಡೀ ಕರ್ನಾಟಕದಲ್ಲಿ ಅತ್ಯಂತ ಕಡಿಮೆ ತಲಾದಾಯ ಇರೋ ಜಿಲ್ಲೆ ಅಂದರೆ ಅದು ನಿಮ್ಮ ಕಲಬುರಗಿ. ಈ ದುಡಿಮೆಯಲ್ಲಿ ಅವ್ರು 3 ಹೊತ್ತು ಊಟ ಮಾಡೋಕ್ಕಾದ್ರೂ ಸಾಧ್ಯ ಇದೆಯಾ? DK ಶಿವಕುಮಾರ್ ಅವರೇ, ಕುಕ್ಕರ್ ಬಾಂಬ್ ಇಟ್ಟವನನ್ನ ದೇ ಆರ್ ಮೈ ಬ್ರದರ್ಸ್ ಅಂತ ಹೇಳ್ಕೊಡ್ತೀರಲ್ವಾ? ಫಸ್ಟ್ ಆ ತೇಜಸ್ವಿ ಸೂರ್ಯನ ಬರೀ ಮುಸಲ್ಮಾನರ ಹೆಸರನ್ನ ಓದ್ತಾ ಇದಾರಲ್ಲ, ನನ್ನ ಬ್ರದರ್ಸ್ ಅವರು. ವಿ ಲಿವ್ ಟುಗೆದರ್, ವಿ ಡೈ ಟುಗೆದರ್. ನನ್ನ ಬ್ರದರ್ಸ್ ಅವರು, ವಿ ಲಿವ್ ಟುಗೆದರ್, ವಿ ಡೈ ಟುಗೆದರ್. ಯಾಕೆ ಇವರು ನಿಮ್ಮ ಸಹೋದರರು ಅಲ್ವೇ? ನೀವು ಇವರನ್ನ ಸಹೋದರರು ಅನ್ಕೊಂಡಿದ್ರೆ ಉತ್ತರ ಕರ್ನಾಟಕದ ಶಾಸಕರಿಗೆ ಸ್ಟೇಜ್ ಮೇಲೆ ಈ ರೀತಿಯ ಅವಮಾನ ಮಾಡ್ತಾ ಇರಲಿಲ್ಲ. ವಿದ್ಯಾರ್ಥಿ ನಾಯಕರಾಗಿದ್ದಾಗ ಸ್ವಲ್ಪ ಡೀಸೆನ್ಸಿ ಕಲಿಬೇಕು ನೀವೆಲ್ಲ, ಗನ್ಮೆನ್ಗಳೆಲ್ಲ. ಸ್ಟೇಜ್ ಅಂತ ಏನಂತ ಕೊಟ್ಟಿದ್ದೀರ ನೀವೆಲ್ಲ? ಇದು ಕಳಸಾ ಬಂಡೂರಿ ಯೋಜನೆ ಹೋರಾಟದಲ್ಲಿ ಪ್ರಮುಖ ರೈತರ ಊರಿನಿಂದ ಆಯ್ಕೆಯಾದಂತಹ ಶಾಸಕರು ಅವರು. ಅಂಥವರನ್ನ ಟ್ರೀಟ್ ಮಾಡೋ ರೀತಿ ಇದು. ನಿಜವಾಗ್ಲೂ ನೀವೆಲ್ಲ ಮನುಷ್ಯರೇ ಆದರೆ ದಯವಿಟ್ಟು ಅವರ ಕಷ್ಟಕ್ಕೆ ಸ್ಪಂದಿಸಿ. ನಿಮ್ಮ ಸಾಬ್ರಿಗೆ ಬಿರಿಯಾನನ್ನ ಆಮೇಲೆ ಕೊಡಿ. ಮೊದಲು ಇವರಿಗೆ 3 ಹೊತ್ತು ನೆಮ್ಮದಿಯಾಗಿ ಊಟ ಸಿಗೋ ಹಾಗೆ ಮಾಡಿ. ಆ ಅಲ್ಪಸಂಖ್ಯಾತ ಹೆಣ್ಣು ಮಕ್ಕಳಿಗೆ ಓದೋದಕ್ಕೆ ಮೊರಾರ್ಜಿ ದೇಸಾಯಿ ಸ್ಕೂಲು, ಇನ್ನೊಂದು ಮತ್ತೊಂದು ಅಂತ 106 ಕೋಟಿ ದುಡ್ಡು. ಅದೇ ಉತ್ತರ ಕರ್ನಾಟಕದ ಮಕ್ಕಳು ಇವತ್ತು ಕರೆಂಟ್ ಬೆಳಕು ಇಲ್ಲದೆ ಪರದಾಡ್ತಾ ಇದ್ದಾರೆ. ಸಾಯಂಕಾಲ ಆದ್ರೆ ಸಾಕು ಲೋಡ್ ಸೆಟ್ಟಿಂಗ್ ಅಂತ ಹೇಳ್ಬಿಟ್ಟು ಲೈಟ್ ತೆಗಿತಾರು. SSLC ಎಕ್ಸಾಮ್ ಸಮೀಪ ಬಂದೈತಿ. ನಾವೆಲ್ಲ ಹೆಂಗ್ ಓದೋದು? ಮೆಹನತ್ ಬತ್ತಿ ಟಾರ್ಚ್ ಇಟ್ಕೊಂಡೆಲ್ಲ ನಾವೀಗೆಲ್ಲ ಓದಾತೇವು. ಯುವಕರೆಲ್ಲ ಮುಂದ್ ಬರ್ಲಿ ಅಂತಾರು, ಮತ್ ಹೆಂಗ್ ಅಭ್ಯಾಸ ಮಾಡೋದು ನಾವು ಕೇಳಿದ್ರೆ ಲೋಡ್ ಸೆಟ್ಟಿಂಗ್ ಅಂತಾರ. ಸಾಯಂಕಾಲ ಆದ್ರೆ ಸಾಕು ಲೈಟ್ ಹೋಗುತ್ತೆ. ಬರೀ ದಿನಾನು ಇದೇ ಪ್ರಾಬ್ಲಮ್. ನಾವ್ ಹೆಂಗ್ ಅಭ್ಯಾಸ ಮಾಡ್ಬೇಕು, ಹೆಂಗ್ ಮುಂದ್ ಬರ್ಬೇಕು? ಹಳ್ಳಿಗಳಂತಂದ್ರ ಯಾರಿಗೂ ಜಾಸ್ತಿ ಕೇರೇ ಇಲ್ಲ. ಕೇರ್ ಮಾಡ್ರಿ, ಹಳ್ಳಿಗಳಿಗೂ ಎಲ್ಲಾ ಲೈಟ್ ಸಪ್ಲೈ ಮಾಡ್ರಿ. ಆಮೇಲೆ ಎಲ್ಲಾರ್ಗು ಬಹಳ ತೊಂದರೆ ಆಗತೈತಿ. ಇಲ್ಲಿ ಸ್ವಲ್ಪ ಕಣ್ಬಿಡಿ, ಇಲ್ಲ ಅಂದ್ರೆ ಆ ದೇವರು ಖಂಡಿತ ಒಳ್ಳೇದು ಮಾಡಲ್ಲ. ಆ ಬಡವರ ಕಣ್ಣೀರು ನಿಮ್ಮನ್ನ ಸುಮ್ಮನೆ ಬಿಡಲ್ಲ. ಹುಷಾರ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.